ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು, ಶಾಂತಿ, ಧೈರ್ಯ, ದೇವರ ನೀತಿ, ಭಯಭಕ್ತಿ, ದೇವರ ಜ್ಞಾನ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ರಕ್ಷಣೆ, ಆರೋಗ್ಯ ನೀಡುವ ನಿತ್ಯ ಜೀವದ ದೇವರ ವಾಕ್ಯ ಪ್ರೇರೆ. ಯೇಸುವಿನ ಮಾತುಗಳು, ಭೂಮಿ ಆಕಾಶ ಅಳಿದು ಹೋದರೂ ಕೂಡ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ ಎಂದು ಹೇಳಿದ್ದಾನೆ ಪ್ರೇರೆ. ಅಂಥ ವಾಕ್ಯಗಳನ್ನು ಧ್ಯಾನಿಸಿ ನಿಮ್ಮೆಲ್ಲರನ್ನು ಪ್ರೀತಿಯನ್ನು ಸ್ವಾಗತಿಸಿದ ಪ್ರೇರೆ. ಇದನ್ನು ನಾವು ಧ್ಯಾನಿಸಿರುವ ವಾಕ್ಯ ಭಾಗಾಂಶ ಪ್ರೇರೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಹೌದು ಪ್ರೇರೆ. ಕಳೆದ ವಾಕ್ಯ ಭಾಗದ ಉಳಿದ ಭಾಗ ಕೆಲವು ವಾಕ್ಯ ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ನೀನು ನಾನು ತಂದೆಯ ದೇವರಲ್ಲಿ, ದೇವರ ಪ್ರತಿರೂಪದ ಯೇಸು ಕ್ರಿಸ್ತನಲ್ಲಿ ಆಸಕ್ತರಾಗಿರುವುದಾದರೆ, ಆತನ ಮಾತುಗಳನ್ನು ಕೈಗೊಂಡು ನಡೆಯುವುದರಲ್ಲಿ ವಿಧೇಯತೆ ತೋರುವುದಾದರೆ, ಆತನ ಪರಿಶುದ್ಧವಾದ ಚಿತ್ತವನ್ನು ಅರಿತುಕೊಂಡು ಅದರ ನೆರವೇರಿಸುವುದಾದರೆ ಪರಲೋಕ ಪ್ರವೇಶ ಆಗುತ್ತವೆ ಪ್ರೇರೆ. ಹೌದು, ಹೀಗೆ ಯೇಸುವಿಗೆ ಸರಿ ಸಮ ಯಾರಿಲ್ಲ ಪ್ರೇರೆ. ಆತನಲ್ಲಿ ಆಸಕ್ತ ಆಗಿದ್ದರೆ ಪ್ರಭು ರಕ್ಷಿಸುತ್ತಾನೆ. ಹೌದು ಪ್ರೇರೆ. ಹೀಗೆ ವಾಕ್ಯವನ್ನು ಕೇಳುವ ಮೊದಲು ನಾವು ತಂದೆಯ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸ್ವರ್ಗದ ಶಕ್ತಿಯನ್ನು, ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋ ಕೃಪೆಯನ್ನು ಬೇಡಿಕೊಳ್ಳೋ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆ ನೆಲವಾಗುವಂತೆ, ನಮ್ಮ ಹೃದಯ ದೇವರ ಮಾತುಗಳು 100ಕ್ಕೆ 100 ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಈ ಲೋಕಕ್ಕೆ ಹೋಗಿ ಅನೇಕ ಮನುಷ್ಯ ಮಕ್ಕಳನ್ನು, ಯಥಾರ್ಥ ಹೃದಯವುಳ್ಳವರನ್ನು, ದೇವರನ್ನು ಹುಡುಕುವವರನ್ನು, ದಾರಿ ತಪ್ಪಿದ ಕುರಿಗಳಂತಿರುವವರನ್ನು, ನಾಲಿಗೆ ಕೆಳಗೆ ಹಾವಿನ ವಿಷಯದಂತಿರುವ ಎಲ್ಲರನ್ನು, ಸಮಾಧಾನದ ಮಾರ್ಗ ಅರಿಯದವರೆಲ್ಲರನ್ನು ಯೇಸುವಿನ ಬಳಿ ಕರೆತರೋಣ ಪ್ರೇರೆ, ದೇವರ ಚಿತ್ತದಂತೆ. ಹೌದು, ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ ಪ್ರೇರೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೆ, 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 ಪ್ರೀತಿ ಸ್ವರೂಪನೆ, ಆತ್ಮಸ್ವರೂಪನೆ, ಬೆಳಕಾದ ದೇವರೇ, ಯೇಸುವೆ, ನಿನ್ನಲ್ಲಿ ಆಸಕ್ತನಾಗಿರುವುದರಿಂದ ನಮ್ಮನ್ನು ರಕ್ಷಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಪ್ರಭುವೆ. ಅನೇಕ ಮಕ್ಕಳು ನಿಮ್ಮಿಂದ ದೂರ ಆದ ಎಲ್ಲ ಮಕ್ಕಳನ್ನು ಜ್ಞಾಪಿಸಿಕೊಳ್ಳಿರಿ ಪ್ರಭುವೆ. ನಿಮ್ಮ ಚಿತ್ತದಂತೆ ಅವರ ಪ್ರಾರ್ಥನೆ ನೀವು ಆಲಿಸ್ತಿದ್ದೀರಿ. ತಕ್ಕ ಸಮಯದಲ್ಲಿ ನಿಮ್ಮ ಬಲಿಷ್ಠವಾದ ಹಸ್ತದಿಂದ ಮೇಲಕ್ಕೆತ್ತುತ್ತೀರಿ. ಅಷ್ಟರವರೆಗೆ ನಮ್ಮನ್ನು ನಾವು ನಿಮ್ಮ ವಾಕ್ಯಾನುಸಾರವಾಗಿ ತಗ್ಗಿಸಿಕೊಳ್ಳಲು, ಆತ್ಮಾನುಸಾರವಾಗಿ ಜೀವಿಸಲು, ನಿಮ್ಮನ್ನು ಸಂತೋಷಪಡಿಸುವ ನಿಮ್ಮ ಚಿತ್ತದ ಕಡೆಗೆ ನಾವು ಪ್ರಯಾಣ ಮಾಡುವಂತೆ, ಶಿಲುಬೆ ಮಾರ್ಗದಲ್ಲಿ ನಡೆಯುವಂತೆ, ಶರೀರ ಇಚ್ಛೆಗಳನ್ನು, ಲೋಕದ ಇಚ್ಛೆಗಳನ್ನು, ಕಣ್ಣಿನ ಆಶೆಗಳನ್ನು, ಗರ್ವದ ಜೀವಿತವನ್ನು ಬಿಟ್ಟು ದೇವರ ಚಿತ್ತ ಏನೆಂದು ವಿಚಾರಿಸಿ ತಿಳಿದುಕೊಳ್ಳುವ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು, ಹೀಗೆ ನಿಮ್ಮಲ್ಲಿ, ನಿಮ್ಮ ನಾಮದಲ್ಲಿ, ನಿಮ್ಮ ವಾಕ್ಯದಲ್ಲಿ ಪ್ರಾಣ ಕೊಟ್ಟು ಪ್ರೀತಿಸಿದ ಮರಣದ ಶಕ್ತಿಯನ್ನು, ಸಮಾಧಿಯನ್ನು ನಮ್ಮ ಪರವಾಗಿ ಗೆದ್ದ, ನಮ್ಮ ಪಾಪಶಾಪ ಹೊತ್ತುಕೊಂಡು ಹೋಗಿ ನಮ್ಮನ್ನು ಸೈತಾನನ ದುಷ್ಟಶಕ್ತಿಯಿಂದ ಬಿಡಿಸಿದ ಯೇಸುವೆ, ನಿಮ್ಮಲ್ಲಿ ಆಸಕ್ತರಾಗಿರುವಂತೆ ಮರಣ ಗೆದ್ದ ನಿಮ್ಮ ಪುನರುತ್ಥಾನ ಶಕ್ತಿಯನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ಮಾಡಿ ತಂದೆ, ಸೈತಾನನನ್ನು ಶಾಂತಿದಾಯಕ ದೇವರೇ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ತುಳಿಸಿ ಹಾಕುತ್ತಾ ನಾಶ ಮಾಡುತ್ತಾ ಬರಬೇಕೆಂದು, ಸರ್ವಶಕ್ತ ಸರ್ವ ಶರೀರಗಳಿಗೆ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ಯೇಸು ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ. ನನ್ನಲ್ಲಿ ಅವನು ಆಸಕ್ತನಾದದ್ದರಿಂದ ನಾನು ಅವನನ್ನು, ಆಕೆಯನ್ನು, ನಿನ್ನನ್ನು, ನನ್ನನ್ನು ರಕ್ಷಿಸುತ್ತಾನೆ ಪ್ರೇರೆ. ತಂದೆ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮ ಪ್ರಭು. ಹೌದು, ದೇವರಲ್ಲಿ ಆಸಕ್ತರಾಗಿರುವಂತೆ ಪ್ರಭು ವಾಕ್ಯಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡುತ್ತಾರೆ ಪ್ರೇರೆ. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು. ಬೈಬಲ್ ಗ್ರಂಥ, ಸತ್ಯವೇದ ಇಬ್ಬೈಕತ್ತಿಗಿಂತ ಹರಿತವಾದುದು. ಹೇಳುವ ಕೇಳುವ ಇಬ್ಬರಲ್ಲಿ ಕೆಲಸ ಮಾಡುತ್ತದೆ. ದೇಹ, ಆತ್ಮ, ಎಲುಬು ಮಾಂಸಗಳನ್ನು ತೂರಿ ಹೋಗುತ್ತದೆ ಪ್ರೇರೆ, ಸ್ವಸ್ಥ ಮಾಡುತ್ತದೆ. ಹೃದಯದ
ಆಶೆ ಆಲೋಚನೆಗಳನ್ನು ವಿವೇಚಿಸುತ್ತದೆ, ಶುದ್ಧ ಮಾಡುತ್ತದೆ, ರಕ್ಷಿಸುತ್ತದೆ. ಹೀಗೆ ಅವನು ನನ್ನಲ್ಲಿ ಆಸಕ್ತನಾದ್ದರಿಂದ ಅವನನ್ನು ರಕ್ಷಿಸುವೆನು ಎನ್ನುವ ಅಂಶದ ಭಾಗದೊಳಗೆ ನಾವು ಪ್ರವೇಶವಾಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಳ್ಳೋಣ ಪ್ರೇರೆ. ಹಾಡು ಯೇಸುವೆ ನಿನಗೆ ಸರಿ ಸಮ ಯಾರಿಲ್ಲ. ಅದು ಪ್ರೇರೆ, ಸರಿ ಯಾರಿಲ್ಲ ನನ್ನ ಪ್ರಿಯನಾದ ಯೇಸುವಿಗೆ. ಹೌದು ಪ್ರೇರೆ, ನನ್ನೊಂದಿಗೆ ಕಿಬಾಯಿಸಿ ಹಾಡಿರಿ ಪ್ರೇರೆ. ಸರಿ ಯಾರಿಲ್ಲವೂ ನನ್ನ ಪ್ರಿಯನಾದ ಯೇಸುವಿಗೆ, ಸರಿ ಸಮ ಯಾರಿಲ್ಲ ನನ್ನ ಪ್ರಿಯನಾದ ಕ್ರಿಸ್ತೇಸುವಿಗೆ. ಸರ್ವವ ತಿಳಿದಂಥ ಸರ್ವೇಶ್ವರನಿಗೆ, ಸರಿಹದ್ದುಗಳಿಲ್ಲದ ಪರಿಶುದ್ಧನಿಗೆ. ಸರ್ವವು ತಿಳಿದಂಥ ಸರ್ವೇಶ್ವರನಿಗೆ, ಸರಿಹದ್ದುಗಳಿಲ್ಲದ ಪರಿಶುದ್ಧನಿಗೆ. ಸರಿಯಾರಿಲ್ಲವೂ ನನ್ನ ಪ್ರಿಯನಾದ ಯೇಸುವಿಗೆ, ಸರಿಯಾರಿಲ್ಲವೂ ನಮ್ಮ ಪ್ರಿಯನಾದ ಕ್ರಿಸ್ತೇಸುವಿಗೆ. ನಂಬಿಕೆ ಉಳ್ಳ ದೇವ, ನಾಲ್ಕು ದಿಕ್ಕಲಿ ನೆಮ್ಮದಿ ಉಂಟು ಮಾಡುವತನೇ. ನಂಬಿಗಸ್ತನು ನಾಲ್ಕು ದಿಕ್ಕಲಿ ನೆಮ್ಮದಿ ಉಂಟು ಮಾಡುವಾತನು. ನಾಜೀರು ವ್ರತವ ಜೀವಿತವೆಲ್ಲ ಅನುಸರಿಸಿದನು. ನನಗಾಗಿ ದೇಹವೆಲ್ಲ ಶಿಲುಬೆಯಲ್ಲಿ ನರಳಿ ಕರಗಿದನು. ನಾಜೀರು ವ್ರತವ ಜೀವಿತವೆಲ್ಲ ಅನುಸರಿಸಿದನು. ನನಗಾಗಿ ಶಿಲುಬೆಯಲ್ಲಿ ನರಳಿ ಪ್ರಾಣ ನೀಡಿದನು. ಸರಿಯಾರಿಲ್ಲವೂ ನನ್ನ ಪ್ರಿಯನಾದ ಯೇಸುವಿಗೆ, ಸರಿ ಸಮ ಯಾರಿಲ್ಲ ನನ್ನ ಪ್ರಿಯನಾದ ಕ್ರಿಸ್ತೇಸುವಿಗೆ. ಸರ್ವವು ತಿಳಿದಂಥ ಸರ್ವೇಶ್ವರನಿಗೆ, ಸರಿ ಸಮ ಯಾರಿಲ್ಲ ಪರಿಶುದ್ಧನಿಗೆ. ಸರ್ವವು ತಿಳಿದಂಥ ಕ್ರಿಸ್ತೇಸುವಿಗೆ, ಸರಿ ಸಮ ಯಾರಿಲ್ಲ ದೇವಕುಮಾರನಿಗೆ. ಸರಿಯಾರಿಲ್ಲವೂ ನನ್ನ ಪ್ರಿಯನಾದ ಲೋಕರಕ್ಷಕನಿಗೆ. ಆರೋಗ್ಯ ಪ್ರದಾತನು ಸಂಪೂರ್ಣ ಸ್ವಸ್ಥತೆ ಅನುಗ್ರಹಿಸುವಾತನು. ಆರೋಗ್ಯ ಪ್ರದಾತನು ಏಸಪ್ಪ ಸಂಪೂರ್ಣ ಸ್ವಸ್ಥತೆ ನೀಡುವಾತನು. ಆಶ್ಚರ್ಯ ಕ್ರಿಯೆಯ ಜೀವಿತವೆಲ್ಲ ಮಾಡುತ್ತ ತಿರುಗಿದನು. ನನಗಾಗಿ ಕೊರಡೆಗಳ ಏಟುಗಳನ್ನು ಶಿಲುಬೆಯಲ್ಲಿ ಅನುಭವಿಸಿದನು. ಆಶ್ಚರ್ಯ ಕ್ರಿಯೆಯ ಜೀವಿತವೆಲ್ಲ ಮಾಡುತ್ತ ತಿರುಗಿದನು. ನನಗಾಗಿ ಕೊರಡೆಗಳ ಪೆಟ್ಟುಗಳನ್ನು ಅನುಭವಿಸಿದನು. ಸರಿಯಾರಿಲ್ಲವೂ ನನ್ನ ಪ್ರಿಯನಾದ ಯೇಸುವಿಗೆ, ಸರಿ ಸಮ ಯಾರಿಹರು ನಮ್ಮ ಪ್ರಿಯನಾದ ಕ್ರಿಸ್ತೇಸುವಿಗೆ. ಪುನರುತ್ಥಾನನೇ ಜಯಶೀಲಿ, ಮರಣ ಗೆದ್ದು ಎದ್ದಿರುವನು ಯೇಸು. ಪುನರುತ್ಥಾನನು ಜಯಶೀಲಿ, ಮರಣ ಗೆದ್ದು ಎದ್ದಿರುವನು. ಶ್ರೇಷ್ಠವಾದ ಪುನರುತ್ಥಾನ ಬಲವ ನೀಡಿರುವನು. ನನಗಾಗಿ ಅತಿ ತ್ವರದಲ್ಲಿ ಮಹಿಮೆಯೊಂದಿಗೆ ಬೇಗನೆ ಬರಲಿರುವನು ಕ್ರಿಸ್ತೇಸು. ಶ್ರೇಷ್ಠವಾದ ಪುನರುತ್ಥಾನ
ಬಲವ ನೀಡಿರುವನು. ನಮಗಾಗಿ ಅತಿ ತ್ವರದಲ್ಲಿ ಮಹಿಮೆಯೊಂದಿಗೆ ಇಳಿದು ಬರಲಿರುವನು. ಸರಿಯಾರಿಲ್ಲವೂ ನನ್ನ ಪ್ರಿಯನಾದ ಯೇಸುವಿಗೆ, ಸರಿ ಸಮಯಾರಿಲ್ಲ ನನ್ನ ಪ್ರಿಯನಾದ ಕ್ರಿಸ್ತೇಸುವಿಗೆ. ಸರ್ವವು ತಿಳಿದಂಥ ಸರ್ವೇಶ್ವರನಿಗೆ, ಸರಿ ಸಮಯಾರಿಹರು ಪರಿಶುದ್ಧನಿಗೆ. ಸರ್ವವು ತಿಳಿದಂಥ ದೇವಕುಮಾರನಿಗೆ, ಸರಿಹದ್ದುಗಳಿಲ್ಲದ ಪರಿಶುದ್ಧನಿಗೆ. ಸರಿಯಾರಿಲ್ಲವೂ ನನ್ನ ಪ್ರಿಯನಾದ ಕ್ರಿಸ್ತೇಸುವಿಗೆ, ಸರಿ ಸಮನ್ಯಾರಿಲ್ಲ ನಿನ್ನ ಪ್ರಿಯನಾದ ಕ್ರಿಸ್ತೇಸುವಿಗೆ. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇಯರ್. ಸರಿಸಮ ಯಾರಿಲ್ಲ ನಮ್ಮ ಪ್ರಿಯನಾದ ಕ್ರಿಸ್ತೇಸುವಿಗೆ. ಅದು ಪ್ರೇರೆ. ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನಾಗಿದ್ದ ಪ್ರೇರೆ. ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸತ್ತವರೊಳಗಿಂದ ಮೊದಲೆದ್ದು ಬಂದಾತನು. ಆತನಲ್ಲೇ ಇಡಲು ನಿರ್ಧರಿಸಿದನು. ತಂದೆಯಾದ ದೇವರು ಸೃಷ್ಟಿಕರ್ತನು ತನ್ನ ಸರ್ವ ಸಂಪೂರ್ಣತೆಯನ್ನು, ದೈವತ್ವವನ್ನು ಅವತರಿಸಿ ವಾಸಿಸುವಂತೆ. ಹೌದು, ದೇವರ ಬಳಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯ ಯೇಸು ಕ್ರಿಸ್ತನಾಗಿದ್ದ ಪ್ರೇರೆ. ವಾಕ್ಯವು ದೇವರಾಗಿತ್ತು. ದೇವರ ಬಳಿಯಲ್ಲಿ ಆದಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯ ದೇವರ ಬಳಿಯಲ್ಲಿತ್ತು. ಆ ವಾಕ್ಯ ದೇವರಾಗಿತ್ತು. ಆ ವಾಕ್ಯ ಮೂಲಕ ಸಮಸ್ತ ಉಂಟಾಯಿತು. ಆ ವಾಕ್ಯವಿಲ್ಲದೆ ಸೃಷ್ಟಿಯಲ್ಲಿ ಒಂದಾದರೂ ಉಂಟಾಗಲಿಲ್ಲ. ಆ ವಾಕ್ಯದಲ್ಲಿ ಜೀವ ಇತ್ತು. ಆ ಜೀವ ಮನುಷ್ಯ ಜನಾಂಗದ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸಿತು. ಕತ್ತಲು ಅದನ್ನು ಮುಸುಕಲಾಗಲಿಲ್ಲ. ಆದರೆ ಯೇಸುವೆ, ದೇವರ ವಾಕ್ಯವೇ, ನರ ಅವತಾರ ಶರೀರ ಆಕಾರದಲ್ಲಿ ಇಳಿದು ಬಂದ ಪ್ರೇರೆ. ಕೃಪೆ, ಸತ್ಯ, ಸಂಪೂರ್ಣತೆಯಿಂದ ತುಂಬಿದಾತನಾಗಿದ್ದನು. ದೇವರ ಒಬ್ಬನೇ ಮಗನಿಗಿರುವ ಆ ಮಹಿಮೆ ಆತನಲ್ಲಿತ್ತು. ಆತನನ್ನು ನೋಡಿದವನು ದೇವರನ್ನೇ ನೋಡಿದ್ದಾನೆ ಎಂದು ನಂಬುವವನು ಅಮರ ಜೀವ, ನಿತ್ಯ ಜೀವ, ಶಾಶ್ವತ ಜೀವ ಪಡೆದಿದ್ದಾನೆಂದು ಯೇಸು ಹೇಳಿದ್ದಾನೆ ಪ್ರೇರೆ. ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶವನ್ನು ಪ್ರೇರೆ. ಯೇಸು ಸರ್ವ ತಿಳಿದಂಥ ಸರ್ವಶಕ್ತನಾಗಿದ್ದಾನೆ. ಸರಿ ಹದ್ದುಗಳಿಲ್ಲದ ಪರಿಶುದ್ಧನಾಗಿದ್ದಾನೆ, ಮಹಾಪರಿಶುದ್ಧನು, ನಂಬಿಗಸ್ತನಾದ ದೇವರಾಗಿದ್ದಾನೆ. ನಾಲ್ಕು ದಿಕ್ಕಲ್ಲಿ ನೆಮ್ಮದಿ ಕೊಡಲು ಕರೆಯುತ್ತಿದ್ದಾನೆ. ಬಳೆದ ಬೆಂಡ ಇರೋ ಸರ್ವಜನ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ನಾನು ಸಾತ್ವಿಕ ದೀನ ಹೃದಯನಾಗಿರುವುದರಿಂದ ನಿಮ್ಮ ಹೆಗಲನ್ನು ನನ್ನ ನೊಗಕ್ಕೆ, ಅಂದರೆ ಆತನ ಮಾತುಗಳ ಪ್ರಕಾರ ನಡೆಯುವುದಕ್ಕೆ ನಿಮ್ಮ ಜೀವಿತದ ಒಪ್ಪಿಸಿಕೊಡಿರಿ. ಕರ್ತವ್ಯ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗ್ತದೆ ಅಂತ ಕರೀತಿದ್ದಾನೆ ಪ್ರೇರಿ. ನಾಜೀರ ವ್ರತವನ್ನು ಜೀವಿತವೆಲ್ಲ ಅನುಸರಿಸಿದನು. ಹೌದು ಪ್ರೇರಿ. ನಾಜೀರು ಅಂದರೆ ದೇವರಿಗೆ ಸಮರ್ಪಣೆಯಾಗಿ ವಿವಾಹವಿಲ್ಲದೆ. ಹೌದು ಪ್ರೇರಿ. ಆ ಹಳೆ ಒಡಂಬಡಿಕೆ ಪ್ರಕಾರ ಸುಮಾರು 30-40 ವರ್ಷ ಯಾಜಕರು ನಾಜೀರ್ ವ್ರತ ಆಗಿರ್ತಿದ್ದರು ಪ್ರೇರಿ. ಹೌದು. ಹೀಗೆ ನಾಜೀರ್ ವ್ರತ ಜೀವಿತವೆಲ್ಲ ಅನುಸರಿಸಿದ ಹಳ ಒಡಂಬಡಿಕೆಯ ಯಾಜಕರಾದರು 30-40 ವರ್ಷ ಒಳಗಡೆ ಅವರು ನಾಜೀರ್ ವ್ರತ ಅನುಸರಿಸ್ತಿದ್ರು. ಆದರೆ ಯೇಸುವೆಲ್ಲ ಜೀವಿತವೆಲ್ಲ ಅನುಸರಿಸಿದ ಪ್ರೇರೆ. ಪರಿಶುದ್ಧತೆಯನ್ನು, ಸ್ತ್ರೀ ಸ್ಪರ್ಶ ಇಲ್ಲದೆ, ಸಂಪರ್ಕ ಇಲ್ಲದೆ, ಹೀಗೆ ನಿನ್ನ ಪರವಾಗಿ ನಾಜೀರ್ ವ್ರತ ಜೀವಿಸಿದ್ದಾನೆ ಪ್ರಭು. ನಮ್ಮೆಲ್ಲರನ್ನು ಪರಿಶುದ್ಧ ಮಾಡಲು ನಮಗಾಗಿ ದೇಹವೆಲ್ಲ ಶಿಲುಬೆಯಲ್ಲಿ ನರಳಿ ಕರಗಿ ಹೋಗಿದ್ದಾನೆ ಪ್ರೇರೆ. ಹೌದು. ನಾವು ಮಾಡಿದ ಪಾಪ ಶಿಕ್ಷೆ ತನ್ನ ದೇಹದ ಮೇಲೆ ತೆಗೆದುಕೊಂಡು ದೇವರಿಗೆ ನಮ್ಮ ಮಧ್ಯೆ ಇರುವ ಪಾಪ ಎಂಬ ಅಡ್ಡಗೋಡೆಯನ್ನು ತನ್ನ ದೇಹದಿಂದ ಕಿಡಿವಿ ಹಾಕಿದ್ದಾನೆ. ದೇವರಿಗೆ ಶತ್ರುಗಳಾದ ನಮ್ಮನ್ನು ಮಿತ್ರರನ್ನಾಗಿ ಮಾಡಿದ್ದಾನೆ. ತನ್ನ ದೇಹದ ಮುಖಾಂತರ, ತನ್ನ ರಕ್ತ ಸುರಿಸುವ ಮುಖಾಂತರ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಮಿತ್ರರನ್ನು, ಸಮಾಧಾನ ಸ್ನೇಹಿತರನ್ನು ಮಾಡಿದ್ದಾನೆ. ಹೀಗೆ ಆರೋಗ್ಯ ಪ್ರದಾತನಾಗಿದ್ದಾನೆ. ಆತನ ಗಾಯಗಳಿಂದ ನಮಗೆ ಸ್ವಸ್ಥತೆ ಆಯಿತು ಪ್ರೇರೆ, ಸಂಪೂರ್ಣ ಸ್ವಸ್ಥತೆ. ಹೌದು. ಆತನ ಸುರಿಸಿದ ರಕ್ತದಿಂದ ಪಾಪ ಶಾಪಗಳಿಂದ ಬಿಡುಗಡೆ. ಹೌದು ಪ್ರೇರೆ. ಸೈತಾನನ ಕೋಪದಿಂದ ಬಿಡುಗಡೆ. ಆಶ್ಚರ್ಯ ಕ್ರಿಯೆಗಳನ್ನು ಜೀವಿತವೆಲ್ಲ ಮಾಡುತ್ತಾ ತಿರುಗಿದ ಯೇಸು 33.5 ವರ್ಷ ಬದುಕಿದ. 30 ವರ್ಷದ ನಂತರ 3.5 ವರ್ಷಗಳಲ್ಲಿ ಆತನ ಮಾತುಗಳಲ್ಲಿ ಆಶ್ಚರ್ಯ, ಆತನ ಸಾಮತಿಗಳಲ್ಲಿ ಆಶ್ಚರ್ಯ,
ಆತನ ಪ್ರಾರ್ಥನೆಯಲ್ಲಿ ಆಶ್ಚರ್ಯ, ಆತನು ಉಗುಳಿದರೂ ಆಶ್ಚರ್ಯ, ಆತನು ಕಣ್ಣೀರು ಸುರಿಸಿದರೂ ಆಶ್ಚರ್ಯ, ಆತನು ಮಲಗಿದ್ದರೂ ಆಶ್ಚರ್ಯ, ಆತನು ಎದ್ದರೂ ಆಶ್ಚರ್ಯ. ಹೌದು ಪ್ರೇರೆ, ಆತನ ಮೆರಳಲ್ಲಿ ಬಟ್ಟೆಯಲ್ಲಿ ಆಶ್ಚರ್ಯ, ಆತನ ಜೀವಿತವೇ ಆಶ್ಚರ್ಯ ಪ್ರಿಯ. ಆಶ್ಚರ್ಯಕರ ಅದ್ಭುತ ಸ್ವರೂಪನಾಗಿದ್ದಾನೆ ಯೇಸು. ಹೀಗೆ ಜೀವಿತವೆಲ್ಲ ಅದ್ಭುತ ಮಾಡುತ್ತಾ ತಿರುಗಿದ ಪ್ರಿಯ ಪ್ರಭು ಯೇಸು ಯಾವ ಹಣಕ್ಕೋಸ್ಕರ ಮಾಡಲಿಲ್ಲ. ದಾರಿ ತಪ್ಪಿದ ಕುರಿಗಳಂತಿರು ಇದ್ದಾರೆ ಜನರೆಂದು ಮನಸ್ಸು ಕರಗಿ ಕರುಣೆಯ ಕಾರ್ಯ, ಆಶ್ಚರ್ಯ ಕಾರ್ಯ ಮಾಡಿದ ಪ್ರೇರೆ. ಕುರುಡರಿಗೆ ದೃಷ್ಟಿ, ಕಿವುಡರಿಗೆ ಧ್ವನಿ ಕೇಳುವಂತೆ ಮಾಡಿದ, ಕುಂಟರು ಜಿಂಕೆಯಂತೆ ನಡೆಯುವಂತೆ ಮಾಡಿದ, ಪಾರ್ಶ್ವ ರೋಗಿಗಳು ಸ್ವಸ್ಥರಾದರು, ಶುದ್ಧರಾದರು, ಎದ್ದು ನಡೆದಾಡಿದರು, ಕುಷ್ಠರೋಗಿಗಳು ಶುದ್ಧರಾದರು, ದೇವಪೀಡಿತರು ಬಿಡುಗಡೆಯಾದರು, ಸತ್ತವರು ಜೀವಕ್ಕೆ ಬಂದರು. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಸತ್ತ ದಿನ ಶುಭ ಶುಕ್ರವಾರ. ಹೌದು ಪ್ರೇರೆ, ಅವತ್ತು ಮಧ್ಯಾಹ್ನ ಶಿಲುಬೆಯಲ್ಲಿ 12 ಗಂಟೆಗೆ ಪ್ರಾಣ ಕೊಟ್ಟರೆ 3 ಗಂಟೆಗೆ ಸಮಯದಲ್ಲಿ ಎಲ್ಲ ಸಮಾಧಿಯ ಬಂಡೆಗಳು ಒಡೆದು ಭಕ್ತರ ಶರೀರಗಳು ಎದ್ದು ಪ್ರೇರೆ, ಎದ್ದು ಯೇಸು ಪುನರುತ್ಥಾನ ಅಂದರೆ ಯೇಸು ಸಮಾಧಿಯಿಂದ ಎದ್ದೇಳಿದ ಮೇಲೆ ಅಂದರೆ 3 ದಿವಸದ ನಂತರ ಶುಕ್ರವಾರ ಯೇಸು ಪ್ರಾಣ ಬಿಟ್ಟ ನಂತರ ಭಕ್ತರ ಶವಗಳು ಎದ್ದವು. ಸಮಾಧಿಯಲ್ಲಿ ತಿರುಗಾಡುತ್ತಿದ್ದರು ಹಳೆಯ ಭಕ್ತರು. ಯೇಸು ಶುಕ್ರವಾರ ನೈಟು, ಶನಿವಾರ ಡೇ ನೈಟು, ಸಂಡೇ ಅರ್ಲಿ ಮಾರ್ನಿಂಗು ಸಮಾಧಿಯಿಂದ ಎದ್ದ ಪ್ರೇರೆ. ಮರಣದ ಮುಳ್ಳನ್ನು ಮುರಿದು ಸಮಾಧಿಯನ್ನು ಗೆದ್ದು ಹಳೆ ಮರಣವೇ ನೀನು ವಿಷದ ಕೊಂಡಿಯಲ್ಲಿ, ನೀನು ವಿಷದ ಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ. ಹೌದು ಪ್ರೇರೆ, ಧರ್ಮಶಾಸ್ತ್ರ ಪಾಪದ ಅರಿವನ್ನು ಕೊಡುತ್ತದೆ ಪ್ರೇರೆ, ಪಾಪದಿಂದ ಬಿಡಿಸುವುದಿಲ್ಲ, ಪಾಪದ ಜ್ಞಾನ ಬರುತ್ತದೆ ಅಷ್ಟೇ. ಹೌದು, ಪಾಪದಿಂದ ಬಿಡುಗಡೆ ಆಗಬೇಕಂದ್ರೆ ದೇವರ ಆತ್ಮ ಸ್ವಭಾವದಲ್ಲಿ ಜೀವಿಸಬೇಕು, ದೇವರ ವಾಕ್ಯ ಪ್ರಕಾರ ಜೀವಿಸಬೇಕು. ಹೌದು ಪ್ರೇರೆ, ಹೀಗೆ ದೇವರೇ ಆತ್ಮಸ್ವರೂಪನಾಗಿ ನಿನ್ನಲ್ಲಿರುವಾಗ ಪಾಪ ಮರಣಗಳಿಂದ ನಿಯಮದಿಂದ ಬಿಡಿಸುತ್ತಾನೆ. ಅದೇ ರೀತಿ ಪಾಪ ಸಂಬಂಧ ಇಲ್ಲದ ಆತನಾಗಿ ಪರಿಶುದ್ಧ ಆತ್ಮನಿಂದ ಕನ್ನಿಕೆಯಲ್ಲಿ ಹುಟ್ಟಿದ್ದಾನೆ ಪ್ರೇರೆ. ಹೌದು, ಪಾಪ ಮರಣಗಳ ನಿಯಮದಿಂದ ಬಿಡಿಸುತ್ತಾನೆ. ಮರಣ ಗೆದ್ದ ತನ್ನ ಚಿರಂಜೀವಿ ಆತ್ಮ ನೀಡಿ ಮರಣವನ್ನು ಕೂಡ ಗೆಲ್ಲಲು ಅಧಿಕಾರ ನೀಡುತ್ತಾನೆ. ಮರಣಾಧಿಕಾರಿಯಾದ ಸೈತಾನನನ್ನು ಸೋಲಿಸಿದ್ದಾನೆ. ಪಾತಾಳಕ್ಕೆ ಹೋಗಿ ಪಾತಾಳದ ಶಕ್ತಿಗಳನ್ನು, ಮರಣದ ಬೀಗದ ಕೈಗಳನ್ನು ತೆಗೆದುಕೊಂಡು ಬಂದು ಸಭೆ ಮಕ್ಕಳಿಗೆ, ವಿಶ್ವದಲ್ಲಿರುವ ಯೇಸುವಿನ ವಿಶ್ವಾಸಿಗಳಾದ ಎಲ್ಲ ಸಭೆಯಲ್ಲಿ, ಮನೆಯಲ್ಲಿ, ಬೀದಿಗಳಲ್ಲಿ ಎಲ್ಲದಲ್ಲಿ ಪ್ರಾರ್ಥನೆ ಮಾಡುವ ಎಲ್ಲ ಮಕ್ಕಳು ಸಭೆ ಪ್ರೇರೆ. ಚರ್ಚ್ ಒಂದೇ ಸಭೆ ಅಲ್ಲ, ಎಲ್ಲೆಲ್ಲಿ ನಿಜವಾದ ವಾಕ್ಯಾನುಸಾರವಾಗಿ ಜೀವಿಸ್ತಿದ್ದರು, ಆತ್ಮಾನುಸಾರವಾಗಿ ಜೀವಿಸ್ತಿದ್ದರು, ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿದ್ದರು, ನಿಜವಾದ ನೀರಿನಿಂದ ಪರಿಶುದ್ಧಾತ್ಮದಿಂದ ಹೊಸದಾಗಿ ಹುಟ್ಟಿದ್ದರು, ಜೆನ್ಯೂನ್ ಆಗಿ ಅವರು ನಿಜವಾದ ಸಭೆ ಮಕ್ಕಳ ಪ್ರೇರೆ. ಹೌದು, ಅದರಿಂದ ಬುದ್ಧಿವಂತಿ ಕನ್ನಿಕರಾಗಿರಬೇಕೆಂದು ಪ್ರಭು ಕೋರುತ್ತಿದ್ದಾನೆ. ಪರಿಶುದ್ಧ ಆತ್ಮನನ್ನು ಪಡೆಯಬೇಕೆಂದು, ಪರಿಶುದ್ಧರಾಗಿ ಜೀವಿಸಬೇಕೆಂದು ಮತ್ತು ದೇವರಲ್ಲಿ ಆಸಕ್ತರಾಗಿರಬೇಕೆಂದು, ರಕ್ಷಣೆಗೆ ಸಂಪೂರ್ಣತೆಗೆ ಹೋಗಬೇಕೆಂದು ಪ್ರಭು ಕರೆಯುತ್ತಿದ್ದಾನೆ. ಹೀಗೆ ನಮಗಾಗಿ ಕೊರಡೆಗಳ ಪೆಟ್ಟುಗಳನ್ನು ಅನುಭವಿಸಿದ ಪ್ರೇರೆ. ಹೌದು, ಸುಮಾರು 40 ಕೊರಡೆ ಏಟುಗಳು, ಮಾರಣಾಂತಿಕ ರೋಗಗಳು ಮಾನವ ಜನಾಂಗಕ್ಕೆ ಉಂಟಾಗಿದ್ದು ಪ್ರೇರೆ. ಪಾಪಗಳಿಂದ, ಪೂರ್ವಜರಿಂದ ಬಂದ ಪಾಪ, ಸೈತಾನನ ಮೂಲಕ ಉಂಟಾದ ಶೋಧನೆಯಿಂದ ಪಾಪ. ಹೌದು, ಜನ್ಮ ಪಾಪ, ಕರ್ಮ ಪಾಪ, ಇವೆಲ್ಲವುಗಳಿಂದ ದೇವರ ಕೋಪಕ್ಕೆ ಮತ್ತು ಸೈತಾನ ಶೋಧನೆಗೆ ಕಾರಣ ಆಗಿತ್ತು ಪ್ರೇರೆ. ಮಾರಣಾಂತಿಕ ರೋಗಗಳು ಅವೆಲ್ಲವುಗಳಿಂದ ಸುಮಾರು 40 ಮಾರಣಾಂತಿಕ ರೋಗಗಳು ಇವೆ ಎಂದು ಒಂದು ಹಿಸ್ಟ್ರಿ ಹೇಳ್ತದೆ ಪ್ರೇರೆ, ಚರಿತ್ರೆ. ಆ ಎಲ್ಲ ಮಾರಣಾಂತಿಕವಾದ ರೋಗಗಳು ಗುಣವಾಗಬೇಕು ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ. ಯೇಸುವಿಗೆ ಅಸಾಧ್ಯವಾದ ಯಾವುದಿಲ್ಲ, ಯೇಸುವಿಗೆ ಸರಿಸಮ ಯಾರಿಲ್ಲ. ಸರ್ವವನ್ನು ಗುಣಪಡಿಸುವಾತ, ಆತನಿಗೆ ಸರಿಹದ್ದುಗಳಿಲ್ಲ. ಆತನ ದೇಹದಲ್ಲಿ ಪರಿಶುದ್ಧತೆ, ಆರೋಗ್ಯ ಇದೆ, ಆತನ ರಕ್ತದಲ್ಲಿ ಸಮೃದ್ಧಿ ಜೀವ ಇದೆ. ಹೌದು ಪ್ರೇರೆ, ಹೀಗೆ ಸ್ವಸ್ಥಾಗುತ್ತಾರೆ. ಆ ಅನೇಕ ಮಾರಣಾಂತಿಕ ರೋಗಗಳಿಂದ ಕೂಡ, ವಿಶೇಷವಾಗಿ ಹೃದಯ ರೋಗದಿಂದ ಪ್ರೇರೆ, ಎಲ್ಲಕ್ಕಿಂತ ವಂಚಕವಾದ ಹೃದಯ ರೋಗದಿಂದ ಬಿಡುಗಡೆ ಆಗುತ್ತಾರೆ. ಸರ್ವಶಕ್ತನಾದ ಸರಿ ಸಮ ಯಾರಿಲ್ಲ ಎನ್ನುವ ದೇವರಾದ ಯೇಸುವಿನಲ್ಲಿ ನಿಜವಾಗಿ ನಮ್ಮ ಸೃಷ್ಟಿಕರ್ತನ ರಕ್ಷಕನು ತಾಯಿ ಗರ್ಭದಿಂದ ಇಲ್ಲಿವರೆಗೆ ಕಾಪಾಡಿದಾತನೆಂದು ವಿಶ್ವಾಸುವುದಾದರೆ, ಅದು ಪುನರುತ್ಥಾನನಾಗಿದ್ದಾನೆ ಪ್ರಿಯ ಪ್ರಭು ಯೇಸು. ಜಯಶೀಲಿಯಾಗಿ ನಿಂತಿದ್ದಾನೆ ಪ್ರೇರೆ. ಮರಣಾಧಿಕಾರಿಯನ್ನು ಮೆಟ್ಟಿ ತಲೆಯನ್ನು ಜಜ್ಜಿ ಮರಣವನ್ನು ಜಯಿಸಿ ಎದ್ದಿದ್ದಾನೆ. ಸಮಾಧಿ ಇಂದು ಖಾಲಿಯಾಗಿದೆ. ಉತ್ತರವಾಗಿ
ಹೌದು ಪ್ರಿಯರೇ, ಇಸ್ರೇಲ್ ದೇಶದಲ್ಲಿ ಯಾವ ಶತ್ರು ಕೂಡ ಯೇಸು ಎದ್ದಿಲ್ಲ ಎನ್ನುವುದಕ್ಕೆ ಸಾಧ್ಯ ಇಲ್ಲ. ಸಮಾಧಿ ಕೂಡ ಖಾಲಿಯಾಗಿ ನಿಂತಿದೆ. ಅನೇಕ ಭಕ್ತರ, ಜನರ, ಶೂರವೀರರ, ನಾಯಕರ, ಮಹಾತ್ಮರ ಸಮಾಧಿಗಳು ಮುಚ್ಚಲ್ಪಟ್ಟಿವೆ. ಆದರೆ ಸೃಷ್ಟಿಕರ್ತನ, ರಕ್ಷಕನ, ಪೋಷಕನ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಸೈತಾನಿಗೆ ದಾಸತ್ವದಲ್ಲಿದ್ದರಿಂದ ಅವರನ್ನು ಬಿಡಿಸಲು ಅವರಂತೆ ಮಾಂಸಾಕಾರದಲ್ಲಿ ಕಾಣಿಸಿಕೊಂಡ. ಅಷ್ಟೇ ಪ್ರಿಯರೇ, ಆತ ಮಾಂಸಾಕಾರ ಅಲ್ಲ, ಆತ ಮರಣಕ್ಕೆ ಒಳಪಟ್ಟವನಲ್ಲ. ಹೌದು, ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರು ಕತ್ತಲೆಯಲ್ಲಿರಬಾರ್ದು, ಪಾಪದಲ್ಲಿ ಸಾಯಬಾರ್ದು, ನರಕಕ್ಕೆ ಹೋಗಬಾರ್ದು, ಮರಣವನ್ನು ಅನುಭವಿಸಬಾರ್ದು. ನಿತ್ಯ ಜೀವವನ್ನು, ಶಾಶ್ವತ ಜೀವವನ್ನು, ಬೆಳಕಿನ ಜೀವವನ್ನು, ಧೈರ್ಯದ ಜೀವವನ್ನು, ಮಹಿಮೆಯ ಲೋಕವನ್ನು ಪ್ರವೇಶಿಸಬೇಕೆಂದು ದೇವರ ದರ್ಶನವನ್ನು ಪಡೆಯಬೇಕು. ಹೌದು ಪ್ರಿಯ, ಒಳ್ಳೆಯ ದೇವರ ದರ್ಶನವನ್ನು ಪಡೆಯಬೇಕು ಎಂದು ದೇವರೇ ಮನುಷ್ಯಾಕಾರದಲ್ಲಿ ಬಂದು ಮರಣಾಧಿಕಾರಿಯನ್ನು ನಮ್ಮ ಪಕ್ಷವಾಗಿ ನಾವು ಹೋಗಬೇಕಾದ ದಾರಿಯಲ್ಲಿ ಮೊದಲೇ ಹೋಗಿ ಪಾಪ ಶಾಪಗಳ ಮೇಲೆ, ಮರಣದ ಮೇಲೆ, ಸಮಾಧಿಯ ಮೇಲೆ, ಸೈತಾನ ಇಹಲೋಕದ ದುಷ್ಟಶಕ್ತಿಯಾದ ಸೈತಾನ ಮೇಲೆ ಜಯ ತಂದು ಕೊಟ್ಟಿದ್ದಾನೆ ಪ್ರೇರೆ, ಕೆಡುಕನ ಮೇಲೆ. ಹೌದು, ಶೋಧನೆ ಒಳಗಾಗದಂತೆ ಕೆಡುಕನನ್ನು ಜಯಿಸುವುದಕ್ಕೆ ಪರಿಶುದ್ಧ ಆತ್ಮನ್ನು ಕಳಿಸಿಕೊಟ್ಟಿದ್ದಾನೆ, ಸ್ವರ್ಗಶಕ್ತಿಯನ್ನು. ಹೌದು, ಹೀಗೆ ಪುನರುತ್ಥಾನ ಆಗಿದ್ದಾನೆ, ಪುನರುತ್ಥಾನ ಬಲ ನೀಡಿದ್ದಾನೆ ಪರಿಶುದ್ಧ ಆತ್ಮನೇ. ಆ ಪುನರುತ್ಥಾನ ಬಲ ಕ್ರಿಸ್ತೇಸುವನ್ನು ಸಮಾಧಿಯಿಂದ, ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಆತ್ಮ ನಿನ್ನಲ್ಲಿ, ನನ್ನಲ್ಲಿ ನೆಲೆಗೊಂಡಿರುವುದಾದರೆ, ನಾವು ಪರಿಶುದ್ಧಾತ್ಮ ಪಡೆದುಕೊಂಡಿರುವುದಾದರೆ, ದೇಹ, ಆತ್ಮ, ಪ್ರಾಣಗಳಲ್ಲಿ ನಮ್ಮನ್ನು ನಶ್ವರ ಶರೀರಗಳನ್ನು ಕೂಡ ತನ್ನ ಮಹಿಮೆ ಶರೀರಕ್ಕೆ ರೂಪಾಂತರ ಮಾಡುತ್ತಾನೆ ಪ್ರೇರೆ. ಹೌದು, ಹೀಗೆ ಯೇಸು ಅತಿ ತ್ವರದಲ್ಲಿ ಬರಲಿದ್ದಾನೆ, ಮಹಿಮೆಯೊಂದಿಗೆ ಬರಲಿದ್ದಾನೆ ಪ್ರೇರೆ. ತಂದೆಯ ಮಹಿಮೆಯೊಂದಿಗೆ, ತಂದೆಯ ಸಮಸ್ತ ದೂತರೊಂದಿಗೆ ಆತನ ಎದುರುಗೊಳ್ಳಲು ಧೈರ್ಯ, ಸ್ಥೈರ್ಯ, ಪರಿಶುದ್ಧ ನೀತಿಯ ಜೀವಿತ, ಪಾಪ ಕ್ಷಮಾಪಣೆಯ ಜೀವಿತ, ಪರಿಪೂರ್ಣ ಮಾನಸಾಂತರ ಜೀವಿತ, ನೂತನ ಸೃಷ್ಟಿಯಾದ ಜೀವಿತ, ರಕ್ಷಣೆ ವಸ್ತ್ರ, ನೀತಿ ವಸ್ತ್ರ, ಮಹಿಮೆ ವಸ್ತ್ರ ಕಾಪಾಡಿಕೊಳ್ಳುವ ಜೀವಿತ, ಸತ್ಯ ಸ್ವರೂಪನ ಸಾಕ್ಷಿಯಾಗಿ ಜೀವಿಸಬೇಕಾಗಿದೆ ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರೂ ನೀಡಲಿ. ಆತನಲ್ಲಿ ಆಸಕ್ತನಾದರೆ ನೀಡುತ್ತಾನೆ ಪ್ರೇರೆ. ಹೀಗೆ ನಾವು ವಾಕ್ಯ ನೋಡೋದಾದರೆ ಕೀರ್ತನೆ 91ನೇ ಅಧ್ಯಾಯ 14ನೇ ವಾಕ್ಯ ಪ್ರೇರೆ, ಸ್ಲಾಮ್ಸ್ 91 ಚಾಪ್ಟರ್ 14. ಇಲ್ಲಿ ಓದೋದಾದರೆ, ಅವನು ನನಗೆ ಮೊರೆಯಿಡು, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಹೌದು, ನಾವು ಹಿಂದಿನ ವಾಕ್ಯದಲ್ಲಿ ನೋಡಿದೆವು. ಯಾರು? ದಾವೀದನು ದೇವರಲ್ಲಿ ಆಸಕ್ತ ಆಗಿದ್ದ ಪ್ರೇರೆ, ಆದ್ದರಿಂದ ಆತನನ್ನು ರಕ್ಷಿಸಿದ. ದಾವೀದನು ಮಾಡಿದ ಪ್ರತಿಯೊಂದು ಯುದ್ಧಗಳಲ್ಲಿ ಜಯ ಹೊಂದಿದ, ಒಂದು ಯುದ್ಧವನ್ನು ಸೋತಿದ್ದೇ ಇಲ್ಲ. ಕಾರಣ ದಾವೀದನ ಮೇಲೆ ಅಭಿಷೇಕ, ದೇವರ ಆತ್ಮ ಅಭಿಷೇಕ, ದೇವರು ನೀಡಿದ್ದ, ದೇವರ ಆತ್ಮ ಆಗಿ ದೇವರ ಆತನಲ್ಲಿದ್ದ. ದಾವೀದನ ಮೇಲುಗಡೆ ದೇವರೇ ಕಾಣಿಸಿಕೊಂಡು ಯುದ್ಧ ಮಾಡುತ್ತಿದ್ದ. ಮತ್ತೆ 10,000 ಗಟ್ಟಲೆ ಜನರನ್ನು, ಶತ್ರುಗಳ ಸೈನ್ಯವನ್ನು ಸೋಲಿಸಿದ. ಅದು ಹೊಸ ಒಡಂಬಡಿಕೆಯಲ್ಲಾದರೂ ಶಾರೀರಿಕವಾಗಿ ಯುದ್ಧ ಅಲ್ಲ ಪ್ರೇರೆ, ಆತ್ಮಿಕವಾದ ಯುದ್ಧ ಇದೆ. ಹೌದು, ಆಕಾಶದಲ್ಲಿ ಇರುವ ಅಶರೀರ ಗಣ, ದುರಾತ್ಮ ಸಮೂಹ, ಅಂಧಕಾರ ಅಧಿಪತಿಗಳು, ರಾಜ್ಯತ್ವಗಳು, ಹೀಗೆ ಸೈತಾನನ ಮೋಸಕ್ಕೆ ಒಳಗಾಗಿ ಅನೇಕ ದೇವರ ದೂತರು ದೇವಲೋಕದಿಂದ ಬಿದ್ದು ದುರಾತ್ಮಗಳಾಗಿದ್ದಾರೆ ಪ್ರೇರೆ. ಅವರೊಂದಿಗೆ ಯುದ್ಧ. ಇದರಿಂದ ಪರಿಶುದ್ಧ ಆತ್ಮನನ್ನು ಕೊಡಲೇ ಯೇಸು ಬಂದಿದ್ದಾನೆ. ಯೇಸುವೆ ಪರಿಶುದ್ಧ ಆತ್ಮನಾಗಿ, ಪರಿಶುದ್ಧಾತ್ಮದಿಂದ ಹುಟ್ಟಿ ವ್ಯಕ್ತಿಯಾಗಿ ತಿರುಗಾಡಿ ಮತ್ತೆ ಹೋಗಿ ಮತ್ತೆ ಪರಿಶುದ್ಧಾತ್ಮ ಕಳಿಸಿಕೊಟ್ಟಿದ್ದಾನೆ ಈ ಲೋಕದಲ್ಲಿ. ಜಯ ಜೀವಿತದ ಪರಿಶುದ್ಧಾತ್ಮ. ಹೌದು, ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡ ಪರಿಶುದ್ಧಾತ್ಮನು. ಹೌದು ಪ್ರೇರೆ. ಹೀಗೆ ಅವನು, ನೀನು, ನಾನು ಯೇಸುವಿನಲ್ಲಿ ಆಸಕ್ತರಾದರೆ ಆತನು ನಮ್ಮನ್ನು ರಕ್ಷಿಸ್ತಾನೆ ಪ್ರೇರೆ. ನನ್ನನ್ನು ಪ್ರೀತಿಸುವನು, ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ತಂದೆ ಅವನಿಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನೇ, ಜೀವ ಮರಣಗಳ ಒಡೆಯನೇ. ಆತನನ್ನು ಲೋಕ ಬರಮಾಡಿಕೊಳ್ಳೋದಲ್ಲ ಪ್ರೇರೆ. ಲೋಕ ಅಂದರೆ ಯೇಸುವನ್ನು ನಂಬದವರು, ಯೇಸುವಿನ ಮಾತುಗಳನ್ನು ಪ್ರಕಾರ ನಡೆಯದವರು, ಅತಿ ಹೆಸರಿಗೆ ಮಾತ್ರ ಕ್ರೈಸ್ತರು ಎನ್ನುವವರು, ಹೆಸರಿಗೆ ಮಾತ್ರ ನಾವು ಬೈಬಲ್ ಮನೆಯಲ್ಲಿ ಇಟ್ಟುಕೊಂಡವರು, ಹೆಸರಿಗೆ ಮಾತ್ರ ದೇಹ ರಕ್ತ ಭುಜಿಸುವವರು ಯೇಸುವಿನದ್ದು. ತಿಂಗಳ ಒಂದ್ಸಾರಿ, ವಾರಕ್ಕೊಂದ್ಸಲ, ದಿನ ಇಲ್ಲ ಪ್ರೇರೆ. ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ನಾನು
ಅವನನ್ನು ಪ್ರೀತಿಸ್ತೇನೆ. ತಂದೆ ಅವನಿಗೆ ಬಹುಮಾನ ಮಾಡುತ್ತಾನೆ. ನಾನು ತಂದೆ ಅವನಲ್ಲಿ ಬಂದು ವಾಸ ಮಾಡುತ್ತೇವೆ. ಅವನನ್ನು ಕಡೆಯಿಂದ ಜೀವಕ್ಕೆ ಎಬ್ಬಿಸುತ್ತೇನೆ. ಅವರಿಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಲು ಪರಲೋಕದಲ್ಲಿ ಹೋಗಿದ್ದೇನೆ. ಸ್ಥಳ ಸಿದ್ಧ ಆದ ನಂತರ ಬಂದು ಕರೆದುಕೊಂಡು ಹೋಗುತ್ತೇನೆ. ಚಿನ್ನದ ಬೀದಿಯುಳ್ಳ ಪಟ್ಟಣದಲ್ಲಿ ಕಣ್ಣೀರು, ದುಃಖ, ಗೋಳಾಟ, ನೀರಡಿಕೆ, ಹಸಿವು, ದಾಹ, ಬೆಂಕಿಯ ಜಳ, ರಾತ್ರಿ ಇಲ್ಲೇ ಅಲ್ಲಿರುವುದಿಲ್ಲ ಪ್ರೇರೆ. ಎಲ್ಲ ಹೊಸದಾಗುತ್ತದೆ. ನೂತನ ಆಕಾಶ, ನೂತನ ಭೂಮಂಡಲ, ಅಲ್ಲಿ ನೀತಿ ವಾಸ ಮಾಡುತ್ತದೆ ಪ್ರೇರೆ. ಯೇಸು ಕ್ರಿಸ್ತನು ನೀತಿವಂತನು, ದೇವಕುಮಾರನು. ಆತನ ವಿಶ್ವಾಸ ಪ್ರತಿಯೊಬ್ಬ ನೀತಿವಂತನು. ಯೇಸುವಿನ ವಿಶ್ವಾಸ ಇಡುವನು ತನ್ನನ್ನು ತಾನೇ ಯೇಸುವಿನಂತೆ ಶುದ್ಧವಾಗಿಟ್ಟುಕೊಳ್ಳುತ್ತಾನೆ. ಹೌದು ಪ್ರೇರೆ, ಹೌದು. ಹೀಗೆ ನಾವು ಯೇಸುವಿನಲ್ಲೇ ಆಸಕ್ತರಾಗಿದ್ದರೆ ನಮ್ಮನ್ನು ರಕ್ಷಿಸುತ್ತಾನೆ ಪ್ರೇರೆ. ಆತನ ಪ್ರೀತಿಸುವುದೇ ಆಸಕ್ತಿ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಆಸಕ್ತಿ. ಆತನನ್ನು ಆಜ್ಞೆ ಕೈಗೊಂಡು ನಡೆಯುವುದಿಲ್ಲದರೆ ಆತನಲ್ಲಿ ಪ್ರೀತಿಸುವುದಿಲ್ಲ. ಆತನ ಆಜ್ಞೆ ಕೈಗೊಂಡು ನಡೆಯುವುದಿಲ್ಲವಾದರೆ ಪಾಪ ಮಾಡುವವರಾಗಿದ್ದೇವೆ. ಹೌದು, ದೇವರ ಆಜ್ಞೆಗಳನ್ನು ಮೀರುವುದೇ ಪಾಪ. ಮತ್ತು ಮಾಡಬೇಕೆಂದರೆ ಒಳ್ಳೆಯದನ್ನು ಮಾಡದಿರುವುದು ಪಾಪ. ಆದ್ದರಿಂದ ಸಾಧ್ಯ ಆದಷ್ಟು ನಾವು ವಾಕ್ಯ ಪ್ರಕಾರ ನಡೆದು ಅದಕ್ಕೋಸ್ಕರ ಪ್ರಾರ್ಥಿಸಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕೆಂದು ಯೇಸು ಹೇಳಿದ್ದಾನೆ. ನಂತರ ಊಟ, ಬಟ್ಟೆ, ನೀರು ಅವಶ್ಯಕತೆಗಳು ಕೊಡಲಾಗುತ್ತದೆ ಎಂದು ಹೇಳಿದ್ದಾನೆ. ನಾವು ಇವುಗಳಿಗೋಸ್ಕರ ಹೋರಾಡಬಾರ್ದು. ಏನು ತಿನ್ನುವುದು, ಏನು ಕುಡಿಯುವುದು, ಏನು ಒದ್ದುಕೊಳ್ಳುವುದೆಂದು. ಇದು ಲೋಕದಲ್ಲಿರುವ ಅನ್ಯ ಜನರು, ದೇವರನ್ನು ಅರಿಯದವರು, ಲೌಕಿಕರು. ನಾಳೆ ಸಾಯುತ್ತೇವಲ್ಲ, ಕುಡಿದು ತಿಂದು ಮಜಾ ಮಾಡೋಣ ಎಂದು ಸೈತಾನನ ಉರುಳಿನಲ್ಲಿ, ಬಲೆಯಲ್ಲಿ, ಕಣಿನ ಶರೀರದಾಶೆ, ಬದುಕುವ ಡಂಬ ಎಂಬ ಬಲೆಯಲ್ಲಿ ಬಿದ್ದವರು ನಾಸ್ತಿಕರು. ಇಹಲೋಕದ ಆಶಾಪಾಶಗಳ ಅನುಭವಿಸಲೇ, ಕೇಳಲೇ ದೇವರ ಬಳಿಗೆ ಬಂದವರು ಪ್ರಾರ್ಥಿಸಲು ಕೂಡ. ಆದರೆ ಪೌಲನಂತೆ ನಾವು ಕ್ರಿಸ್ತೇಸುವನ್ನು ಸಂಪಾದಿಸಿಕೊಳ್ಳುವುದೇ ಎಲ್ಲಕ್ಕಿಂತ ದೊಡ್ಡದು. ಇಹಲೋಕದ ಸಮಸ್ತವನ್ನು ಕಾಲಕಸವೆಂದೇ ಎಣಿಸುತ್ತೇನೆ, ಕ್ರಿಸ್ತೇಸುವನ್ನು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ, ಸ್ವಂತವಾಗಿಸಿಕೊಳ್ಳುವುದಕ್ಕೋಸ್ಕರ. ಹೌದು ಪ್ರೇರೆ, ಅಂಥ ಕೃಪೆ ನಮ್ಮೆಲ್ಲರಿಗೆ ಪ್ರಭು ನೀಡುತ್ತಾನೆ ಪ್ರೇರೆ. ಹೀಗೆ ನಾವು ಮುಂದೆ ವಾಕ್ಯ ನೋಡೋದಾದ್ರೆ ಪ್ರೇರೆ, ಇನ್ನೊಂದು ವಾಕ್ಯ ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಜಾನ್ ಗಾಸ್ಪೆಲ್ ಚಾಪ್ಟರ್ 2 ವರ್ಸ್ 17th ವರ್ಡ್. ಆಗ ನಿನ್ನ ಆಲಯದ ಅಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ಓಕೆ, ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಿನ್ನ ಆಲಯದ ಅಭಿಮಾನ ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ. ಅಲ್ಲಿ ಯೇಸು ಕ್ರಿಸ್ತನು ಜೆರುಸಲೇಮ್ ದೇವಾಲಯಕ್ಕೆ ಹೋಗಿರುತ್ತಾನೆ. ಅಲ್ಲಿ ಅದು ವ್ಯಾಪಾರ ಸ್ಥಳ ಮಾಡಿರುತ್ತಾರೆ. ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದ್ದಾರೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 15 to 17th ವರ್ಡ್, 15ರಿಂದ 17, 11ನೇ ಅಧ್ಯಾಯ ಮಾರ್ಕ 15ರಿಂದ 17ನೇ ವಾಕ್ಯ. ಅವರು ಯೆರೂಸಲೇಮಿಗೆ ಬಂದಾಗ, ಅಂದರೆ ಯೇಸುವಿನ ಶಿಷ್ಯರು, ಯೇಸು ದೇವಾಲಯಕ್ಕೆ ಹೋಗಿ ಅವರಲ್ಲಿ ಮಾರುವವರನ್ನು ಕೊಳ್ಳುವವರನ್ನು ಹೊರಡಿಸಿಬಿಡುವುದಕ್ಕೆ ಪ್ರಾರಂಭಿಸಿ ಚೀನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿದನು. ಒಬ್ಬನನ್ನಾದರೂ ಸಾಮಾನು ಹೊತ್ತುಕೊಂಡು ದೇವಾಲಯದೊಳಗಿಂದ ಹಾದು ಹೋಗಗೊಡಿಸಲಿಲ್ಲ. ಮತ್ತು ಆತನು ಉಪದೇಶ ಮಾಡಿ, 17ನೇ ವಾಕ್ಯ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ, ಆದರೆ ನೀವು ಅದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂದು ಹೇಳಿದನು. ದೇವಾಲಯದಲ್ಲಿ ಪಾರಿವಾಳ ಮಾರುತ್ತಿದ್ದರು ಮತ್ತು ಮೇಜುಗಳು ಹಣ ಎಣಿಸ್ತಾ ಇದ್ದರು. ಮತ್ತು ಸಾಮಾನು ಹೊತ್ತುಕೊಂಡು ಹೋಗೋರು ಕೂಡ ದೇವಾಲಯದೊಳಗಲಿಂದೇ ರೋಡ್ ಮಾಡಿಬಿಟ್ಟಿದ್ರು ಅಂತ ಬರೀ. ಆದ್ದರಿಂದ ಯೇಸು ಅಲ್ಲಿ ಯಾರಿಗೆ ತಿಳಿಯದಾಗಿ ಒಂದು ಬಾರ್ಕೋಲ್ ಎಣಿತಾನೆ, ಚೀನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಯನ್ನು ಕೆಡವಿ ಬಿಡುತ್ತಾನೆ. ಸಾಮಾನು ಹೊತ್ತುಕೊಂಡು ಹೋಗುವವರನ್ನು ಒಬ್ಬರನ್ನು ಕೂಡ ದೇವಾಲಯದೊಳಗಿಂದ ಹಾದು ಹೋಗಗೊಡಿಸಲಿಲ್ಲ. ಮತ್ತು ಉಪದೇಶ ಮಾಡಿ, ನನ್ನ ಆಲಯ ಸಮಸ್ತ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುತ್ತದೆ ಎಂದು ಶಾಸ್ತ್ರದಲ್ಲಿ ಬರೆದಿರುವುದು ನಿಮಗೆ ಗೊತ್ತಿಲ್ಲವೋ ಎಂದು ಹೇಳ್ತಾನೆ ಪ್ರೇರೆ. ಹೌದು, ನಾವು ಕೂಡ ದೇವರ ಆಲಯ ಇದೆ ಪ್ರೇರೆ. ಲೋಕದ ಸಾಮಾನುಗಳು ಹೊತ್ತುಕೊಂಡು ಹೋಗಬಾರ್ದು ಮತ್ತು ಹಣದ ವ್ಯಾಪಾರದ ವ್ಯವಸ್ಥೆ ಆಗಬಾರ್ದು. ಯೇಸುವೇ ಬೇಕೆಂದು ಬರಬೇಕು. ಮತ್ತು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಕೂಡ ನೋಡುತ್ತೇವೆ, 16ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 5 ವರ್ಸ್ 16th ವರ್ಡ್. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕಂತ ಒಪ್ಪಿಕೊಂಡು ಪಾಪ
ನೀತಿವಂತರಾದರೆ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವಾಗಿದೆ ಅಂತ ಪ್ರಾರ್ಥನೆ ನಮಗೆ ನೀಡಲಿ ಪ್ರಭು.